ಮತ್ತೆ ಯಾವ ಯಾವ ಮನೆ ಕಟ್ತಾ ಇದ್ದೀರಾ? ಹೋಗೋಣ ಹೋಗತ್ತ ಗಾಡಿ ಗಾಡಿ ಹೋಗಲ್ಲ ಗಾಡಿ ಹೋಗಲ್ಲ. ದೇವಸ್ಥಾನ ಬಸವಣ್ಣ ದೇವಸ್ಥಾನನಾ? ಬಹಳ ಚೆನ್ನಾಗಿದೆ ಈ ಜಾತ್ರೆ ಆಗದ. ಬಹಳ ಚೆನ್ನಾಗಿದೆ ದೇವಸ್ಥಾನ. ಕಲ್ಲಾಪುರ ಅಲ್ವಾ? ಕಲ್ಲಾಪುರ, ಗದಗ ಜಿಲ್ಲಾ. ಅಮ್ಮ ನಮಸ್ತೆ. ಬಮ್ಮ, ಗದಗ ಜಿಲ್ಲಾ ನರಗುಂದ ತಾಲೂಕಲ್ವಾ? ನವಲಗುಂದ ಎಲ್ಲ ಇಲ್ಲೇ ಬರ್ತಲ್ವಾ? ನವಲಗುಂದ, ಶೆಲವಡಿ, ಅದೇ ನಾಯಕನೂರು, ಅದೇ ವಿನಯ ಕುಲಕರ್ಣಿ ಅವರೂರು ಸರಿ ಆಗದೆ. ಎಲ್ಲ ಬಂದಿರ, ಬಾಳ ಬಂದಿದ್ದೆ ನಾನು. ಸರಿ ಬನ್ನಿ ಯಜಮಾನ್ರೆ. ಇದು ರೋಡ? ಇದು 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 ಅಲ್ಲ ಯಜಮಾನ್ರೆ, ಜಾಗ ಖಾಲಿ ಜಾಗ. ಇದು ರೋಡ ಅಲ್ಲ, ರೋಡ ಹೆಂಗೆ? ಇದು ದಾರಿನೇ ಅಲ್ವಾ? ಬನ್ನಿ ಹೇಳ್ತೀನಿ. ಈ ಮನೆ ಒಳ್ಳೆ ದುಡ್ಡಾಗತ್ತೆ ನೋಡಿ, ಒಳ್ಳೆ ಅನುಕೂಲಕ್ಕೆ ಬರುತ್ತೆ. ಒಂದು ಕೆಲಸ ಮಾಡಿ, ಇದು ಬಂದಿದೆಯಲ್ಲ, ಇದಕ್ಕೆ ನೇರವಾಗಿ, ಈ ಗೋಡೆಗೆ ನೇರವಾಗಿ ಬನ್ನಿ ಯಜಮಾನ್ರಿ. ಈ ಕಡೆ ಪಾಪ ನೀನ್ ಬಾ, ನೀನ್ ಕೇಳ್ಕೊ, ಕ್ಲೀನಾಗಿ ಕೇಳ್ಕೊ ಪಾಪ. ಯಜಮಾನ್ರಿಗೆ ಅಂದಾಜಾಗಲ್ಲ ಅಂದ್ರೆ ನೀವು ಕೇಳ್ಕೊಳ್ಳಿ ಕ್ಲೀನಾಗಿ. ಈ ಗೋಡೆಗೆ ನೇರವಾಗಿ, ಈ ಮೆಟ್ಲಿಗೆ ನೇರವಾಗಿ 2 ದಾರ ಹಿಡ್ಕೊಳ್ಳಿ. ದಾರ ಹಿಡ್ಕೊಂಡು ಸ್ಕ್ವೇರ್ ಪಿಲ್ಲರ್, ಸುಮ್ಮನೆ ಜಸ್ಟ್ ಡಮ್ಮಿ ಆಗ್ಲಿ ನನಗೆ. ಸ್ಕ್ವೇರ್ ಪಿಲ್ಲರ್ ಇದರಿಂದ ಟಚ್ ಮಾಡಿ, ಸುಮ್ಮನೆ ಬೀಮಿಗೆ ಟಚ್ ಮಾಡಿ. ಅರ್ಥ ಆಯ್ತಾ? ಏನ್ ಹೇಳಿ? ಅಲ್ಲಿಂದ ಸೀದಾ ಸ್ಟ್ರೈಟ್ ಆಗಿ ಹಿಡ್ಕೋಬೇಕು, ಇಲ್ಲಿಂದ ಸ್ಟ್ರೈಟ್ ಆಗಿ ಹಿಡ್ಕೋಬೇಕು. ಬಂದಿದ್ದನ್ನ ಈ ಒಂದು ಇದು ಬರ್ತಲ್ವಾ, ಕತ್ರಿ ಬರ್ತಲ್ವಾ, ಕತ್ರಿ ಬರ್ತಲ್ವಾ, ಕತ್ರಿಲಿ ಒಂದು ಪಿಲ್ಲರ್ ಮಾಡ್ಕೋಬೇಕು. ಒಪ್ಕೊಳ್ತೀನಿ ಯಜಮಾನ್ರೆ. ಈ ಕತ್ರಿ ಬಂದತ್ರ ಬಪ್ಪ ಬಾರೋ, ಕ್ಲೀನ ಕೇಳ್ಕೊಳ್ಳೋ. ನೀನ್ ಈ ಕಡೆ ಕತ್ರಿ ಬಂದ್ಮೇಲೆ ಈ ಕಡೆ ಮಾಡ್ಕೋಬಾರ್ದು, ಒಳಗ್ ಮಾಡ್ಕೋಬೇಕು. ಈ ಪಿಲ್ಲರ್ ಎದುರಿಗೆ ಬರ್ಬೇಕಿದು. ಅರ್ಥ ಆಯ್ತಾ? ಈ ಪಿಲ್ಲರ್ ಮಾಡಿದ್ವಲ್ವಾ, ಈ ಒಳ ಮುಖ, ಇದು ಒಳ ಮುಖ. ಹೊರ ಮುಖ ಹಿಂಗಿರ್ಬೇಕು. 4 ಮೂಲೆ ಪಿಲ್ಲರ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಬನ್ನಿ. ಏನ್ ಮಾಡ್ತೀರಾ ಯಜಮಾನ್ರೆ? ಟಾಯ್ಲೆಟ್ ರೂಮ್ ಮಾಡ್ತೀರಾ? ಈ ಕಡೆ ಫೇಸಿಂಗ್ ಮಾಡಿ, ಇಲ್ಲಿ ಈ ಕಡೆ ಫೇಸಿಂಗ್ ಮಾಡಿ. ಯಾವ ಕಡೆ ಮಾಡ್ತೀರಾ ಕುತ್ಕೊಳ್ಳೋದು? ಬೇಸಿನ್ನು 2 ಕಡೆ ಮಾಡಿ, ಸರಿನಾ? ತಗ್ಗು ಮಾಡಬೇಡಿ, ಅಂದ್ರೆ ಆಳ ಮಾಡಬೇಡಿ, ಸರಿನಾ ಯಜಮಾನ್ರೆ? ಈಗ ಮಾಡ್ತಾ ಇದ್ದೀರಾ, ನಾನು ಅಕಸ್ಮಾತ್ ಏನಾದ್ರೂ ಲೋಪದೋಷ ಇದೆ ಅಂದ್ರೆ ಇಲ್ಲೇ ತಿದ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಅಲ್ಪ ಸ್ವಲ್ಪ ಲೋಪದೋಷಗಳನ್ನ ಈಗ ತಿದ್ಕೋಬೇಕು. ನಿಮಗೆ ನಾನು ಹೇಳೋದು ಸ್ವಲ್ಪ ಬೇಸರ ಆಗ್ಬೋದು, ಸ್ವಲ್ಪ ನೋವಾಗ್ಬೋದು. ಏನಪ್ಪ ನಾನು ಮಾಡ್ಬಿಟ್ಟಿದ್ದೀನಿ, ಮಾಡ್ಬೇಕೋ ಬೇಡ ಅನ್ನೋ ಒಂದು ಮನಸ್ಸಿಗೆ ಕಸಿವಿಸಿ ಆಗಬಹುದು. ಅರ್ಥ ಆಯ್ತು ಹೇಳೋದು? ಆದರೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ತಿದ್ರೆ ತೊಂದರೆ ಮಾಡ್ಕೊಳ್ತೀರಿ. ಅರ್ಥ ಆಯ್ತು ಹೇಳೋದು? ಹಾಗಾಗಿ ನನ್ನ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ, ಈ ಕಿಟಕಿ ಬಂದಿದೆಯಲ್ಲ, ಕಿಟಕಿ ಹತ್ರ ಡೋರ್ ಮಾಡ್ಕೊಳ್ಳಿ. ಡೋರ್ ತೊಂದರೆ ಮಾಡ್ಕೊಂಡಿದ್ದೀರಿ, ಹಿಂದಕ್ಕೆ ಬಿದ್ದಿಯಪ್ಪ. ಡೋರ್ ತೊಂದರೆ ಮಾಡ್ಕೋಬೇಡಿ. ಅಲ್ಲಿದ್ರೆ ಏನಾಗತ್ತೆ? ಇಷ್ಟೆಲ್ಲ ಮಾಡಿದ್ವಿ ಬಿಡಿ ಗುಡ್ಲೆ, ಅಲ್ಲಿದ್ರೆ ಏನಾಗತ್ತೆ ಅನ್ನೋ ಒಂದು ಕ್ವಶನ್ ಬರುತ್ತೆ ನಿಮಗೆ. ಬರುತ್ತೆ. ಆದರೆ ಅಲ್ಲಿದ್ದಾಗ ಏನಾಗತ್ತೆ ಅಂದ್ರೆ, ಮನೆಯ ಗಂಡು ಮಕ್ಕಳು ಚಂಚಲತೆ ಆಗ್ತದೆ. ಅರ್ಥ ಆಯ್ತಾ? ನಾವ್ ಹಾಕಿ ದುಡ್ಡು ಕೂಡ ವಾಪಸ್ ಬರಲ್ಲ, ಲಾಸ್ ಆಗ್ತೇವಿ, ತೊಂದರೆ ಮಾಡ್ಕೊಳ್ತೀವಿ. ಅರ್ಥ ಮಾಡ್ಕೊಳ್ಳಿ, ಸರಿನಾ? ಚಂಚಲ ಆಗತ್ತೆ ನಮಗೆ. ಅದೇನಿಲ್ಲ, ಈ ಕಿಟಕಿ ತೆಗೆದು ಅಲ್ಲಿ ಇಟ್ಕೊಳ್ಳಿ, ಆ ಡೋರ್ ತೆಗೆದು ಇಲ್ಲಿ ಇಟ್ಕೊಳ್ಳಿ ಅಷ್ಟೇ. ಅಷ್ಟೇ ಮಾಡ್ಕೊಳ್ಳೇಬೇಕು. ನೆನ್ಪಿಟ್ಕೊಂಡ್ಬಿಡಿ ಇದನ್ನ, ಸರಿನಾ? ಅಯ್ಯೋ ಬಿಡು, ಯಾರ ಬಂದಿದ್ರು, ಬಾಯಪ್ಪ ಬಂದಿದ್ದ. ಒಂದ್ ನಿಮಿಷ ಓಕೆ, ನಿಮ್ ಡೌಟ್ ಬರುತ್ತಲ್ಲ ಈಗ. ಡೋರ್ ಇಟ್ಕೊಂತೀವ. ಡೋರ್ ಇಟ್ಕೊಂಡ ಮೇಲೆ ಒಳಗೆ ತಗೊಳ್ಳಿ ಮೆಟ್ಲು. ಒಳಗ್ ಮೆಟ್ಲು ತಗೊಮ್ಮ, ಒಳಗ ತಗೊಳಪ್ಪ, ಹೊರಗ್ ಬೇಡ. ಹಂಗೆ ಒಳಗ ತಗೋ. ಕಟ್ ಮಾಡಿದನ್ನ ಮೆಟ್ಲು ಇಲ್ಲೇ ಮಾಡ್ಕೊಂಡು ಹಿಂಗ್ ಒಳಗ್ ಬಾ, ಸರಿನಾ? ಹೊರಕ್ ಹೋಗ್ಬೇಡ, ಒಳಗ್ ಬಾ. ಇಲ್ಲ 4 ಮೂಲೆ ಪಿಲ್ಲರು ನೆನ್ಪಿಟ್ಕೋಪ. ಬಾರ ಈ ಕಡೆ. ಹಿಂಗ್ ನಿಂತ್ಕೊಂಡಿಲ್ಲ ನೀನು. ಎಷ್ಟು ಹೊತ್ತಿಯಮ್ಮ? ಏನ್ ಮಾಡ್ತಿದ್ಯಾ? ಅಯ್ಯೋ ದೇವ್ರೆ, ಏನು ಗೊತ್ತಿಲ್ಲ ನಂಗಿದೆಯಲ್ವ ಅಲ್ಲಿ ಸೈಡ್ಗೆ. ಹಂಗಿರ್ಬಾರ್ದಪ್ಪ. ನಾನಿರೋ ಒಂದು 15 ನಿಮಿಷದಲ್ಲಿ ಕ್ಲಿಯರ್ ಕೇಳ್ಕೋಬೇಕು. ಅರ್ಥ ಆಯ್ತಾ? ನಾನ್ ನಿಮ್ ಮನುಷ್ಯನೇ. ನನ್ನ ಹೆಸರೇನು ಗೊತ್ತಿಲ್ಲಲ್ಲ? ಸರಿ, ಓಕೆ ಬಾಪ.
ಈ ಕಡೆ 4 ಮೂಲೆ ಪಿಲ್ಲರ್ ಹೇಳಿದಿನಲ್ವಾ, ಪಿಲ್ಲರು 4 ಮೂಲೆ ಸ್ಕ್ವೇರ್ ಪಿಲ್ಲರು ಮರಿಬೇಡ. ಅರ್ಥ ಆಯ್ತಾ ಇಂಜಿನಿಯರ್ ಸಾಹೇಬ್ರೆ? ಸ್ವಲ್ಪ ಇರು, ಜೋರಾಗಿರು. ಆ ಮೂಲೆಯಿಂದ ದಾರ ತಗೊಂಡಾಗ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ಈ ಮೂಲೆಯಿಂದ ತಗೊಂಡಾಗ ದಾರ ಕ್ಲಿಯರ್ ಆಗಿರುತ್ತೆ. ಸರಿನಾ? ಈ ವಾಲ್ ಇದು ಸಾರಿ ಈ ಡೋರ್ ಅನ್ನ ಇಮಿಡಿಯೇಟ್ ಆಗಿ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಈ ಕಿಟಕಿ ಹತ್ರ ಇದಮ್ಮ ಎಲ್ಲ ತಾಯಿಗಳೇ, ನಮ್ ತಾಯಂದ್ರೆ ಇದ್ರಲ್ಲ, ಅವ್ರು ಅಂದ್ಕೊಳ್ತೀರಿ ನೀವು ಇವತ್ತು ಚೆನ್ನಾಗಿರ್ತೀರ, ಅನುಕೂಲವಾಗಿರ್ತೀರ. ನೆನ್ಪಿಟ್ಕೊಂಡ್ಬಿಡಿ ಇದನ್ನ. ನಾನು ಏನ್ ಹೇಳಿದ್ದೆ ಅಂತ ಇವತ್ತು ಬರ್ದಿಟ್ಕೊಳ್ಳಿ ಬೇಕಾರೆ. ಇಲ್ಲಿ ಬನ್ನಿ, ಹಿಂಗ್ ಬರ್ತಿರಲ್ವಾ, ಬಂದಾಗ ಇದಾಗಿದೆ ಇರ್ಲಿ, ತೊಂದ್ರೆ ಏನಲ್ಲ. ಸರಿನಾ? ಬರ್ತೀರಿ, ಬಂದಾಗ ಓಕೆ. ಇದು ಪೂಜಾ ರೂಮ್ ಅಲ್ವಾ? ಪೂಜಾ ರೂಮ್ ಮಾಡಿದೀರಾ? ಓಕೆ, ಸ್ವಲ್ಪ ಹಾಕೊಳ್ಳಿ, ಲೈಟ್ ಹಾಕೊಳ್ಳಿ. ತಗೊಳ್ಳು. ಏನ್ ಅವ್ರು ಪಾಪ ಯಜಮಾನ್ರಿಗೆ ಬಿಡ್ತಿರಲ್ಲ ನೀವು, ಏನ್ ಜೋರಾಗಿದ್ದೀರ ನೀವು? ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ. ಯಜಮಾನ್ರ ಬಹಳ ಹೈಟ್ ಆಗಿ ಕಟ್ಟೆ ಕಟ್ಬೇಡಿ, ಸ್ಟೆಪ್ ಕಟ್ಬೇಡಿ. ಸರಿನಾ? ಒಂದ್ ಲೆವೆಲ್ ಚಿಕ್ಕದಾಗ ಕಟ್ಕೊಂಡು ಪೂಜೆ ಮಾಡಿ. ಈ ಮುಖದಲ್ಲಿ ಫೋಟೋ ಇಟ್ಟು ಈ ಮುಖದಲ್ಲಿ ನೀವು ನಿಂತ್ಕೊಂಡು ಪೂಜೆ ಮಾಡಿ. ಫಸ್ಟ್ ಕ್ಲಾಸ್ ಆಗಿದೆ. ಪೂರ್ಣ ಮಾಡಿ, ಪೂರ್ಣ ಮಾಡಿ ಮಾಡಿ. ಸ್ವಲ್ಪ ಗ್ಯಾಪ್ ಏನು ಬಿಡ್ಬೇಕು, ಯಾವ್ದು ಈ ಮುಗ್ಲ ಬೇಡ, ಬಿಟ್ರೆ ಆ ಕಡೆ ಮುಗ್ಲು ಮಾತ್ರ ಒಂದು ಇಂಚ್ ಬಿಡಿ ಅಷ್ಟೇ. ಅದ್ ಪೂರ್ತಿಯಾಗಿ 2 ಗೋಡನ್ ಬೇಡ, ಆ ಕಡೆ ಗೋಡನ ಆ ಕಡೆ ಗೋಡನ 1 ಇಂಚ್ ಗ್ಯಾಪ್ ಬಿಡಿ. ಫಸ್ಟ್ ಕ್ಲಾಸ್ ಆಗಿದೆ ಯಜಮಾನ್ರೆ. ಇನ್ನೊಂದು, ಈ ಮನೆಯಲ್ಲಿ ನೀವು ಅನುಕೂಲ ಆಗ್ತೀರಿ, ನೆನಪಿಟ್ಕೊಂಡ್ಬಿಡಿ ಇದನ್ನ, ಬರ್ದಿಟ್ಕೊಂಡ್ಬಿಡಿ ಅಮ್ಮ. ನಾನು ಹೇಳಿದ್ದನ್ನ ಆಗ್ಬೇಕು ಅಲ್ವಾ? ಆದ್ರೆ ಪಾಪ ಈಗ ಯಾರು ತೊಂದ್ರೆ ಮಾಡ್ಕೊಂಡ್ರೆ ಏನು ಬರುತ್ತಮ್ಮ ತಾಯಿ? ಹಾ ನೋಡಿ, ಎಷ್ಟು ಜನ ಮಕ್ಕಳು ನಿಮಗೆ ಯಜಮಾನ್ರೆ? ಗಂಡ್ಮಕ್ಳು ಇಬ್ಬರುನಾ? ಮದುವೆ ಆಗಿದ್ಯಾ? ಇಲ್ಲಿ ನಿಮ್ಮ ಮನೆಯವರು ಯಾರು ತೀರ್ಕೊಂಡಿದಾರ? ಆಗ್ಲೇ ಬೇರೆ ಮನೇಲಿದ್ದೀರಿ ಈಗ ನೀವು? ಸರಿ, ಓಕೆ, ಆಯ್ತಮ್ಮಯ್ಯ, ಓಕೆ. ಹೇಳ್ತೀನಿ ನೋಡಿ, ಈ ಡೋರ್ ಬೇಡ ಅಂತ ಹೇಳ್ತೀನಿ ಈಗ ನಾನು. ನಿಮಗೆ ಏನ್ ಅನ್ಸುತ್ತೆ? ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ಅವ್ರು ವಾಸ್ತವ್ರು ಬಂದ್ಬಿಟ್ರಪ್ಪ, ಈ ಡೋರ್ ಬೇಡ ಅಂತ ಹೇಳ್ಬಿಟ್ರು, ಇನ್ನೆಲ್ಲ ಇಲ್ಲಪ್ಪ, 1 ಲಕ್ಷ ಖರ್ಚಾಗತ್ತಿದಕ್ಕೆ, ಸುಮ್ನೆ ಎಲ್ಲ ಹೇಳೋಗ್ಬಿಟ್ರು ಅನ್ನೋ ಒಂದು ಮಾನಸಿಕ ಒಂದು ಬೇಸರನು ನೋವು ಆಗತ್ತೆ. ಇವತ್ತು 1 ಲಕ್ಷ ಖರ್ಚಾಗತ್ತಲ್ಲಪ್ಪ ಅಂತ. ನೋಡಿ ಯಜಮಾನ್ರಿ, ಕಡೆ ನೋಡಿ. ಸರಿನಾ? ಇದಿಟ್ಕೊಂಡ್ರೆ ಏನಾಗತ್ತೆ ಅಂದಲ್ಲಿ, ಇದಿಟ್ಕೊಂಡ್ರೆ ಮನೆಗೆ ಬರುವಂತ ಸೊಸೆ ಕಿತ್ತಾಡ್ತಾರೆ. 1. 2ನೇದು, ಮತ್ತೆ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆಯನ್ನು ಅನುಭವಿಸ್ತೀರಿ ಹೆಣ್ಮಕ್ಳು, ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ನಾನು ಹೇಳೋದು. ಅರ್ಥ ಆಯ್ತಾ? ಸೊ ಹಾಗಾಗಿ ಇವತ್ತು ನಮ್ಗೆ ಸ್ವಲ್ಪ ಬೇಸರ ಅನಿಸಿದ್ರು ಕೂಡ ನಿಜಾಂಶನೇ. ಇದಕ್ಕೆ ಇಲ್ಲಿ ಗೋಡೆ ಕಟ್ಬಿಟ್ಟು ಕಿಟಕಿ ಮಾಡ್ಕೊಂಡ್ಬಿಡಿ. ಈ ಕಡೆ ಬೇಡ ಬೇಡ, ನೆನ್ಪಿಟ್ಕೊಳ್ಳಿ, ಹೋಗಕ್ ಬರಲ್ಲ. ಮಾಡ್ಬೇಕಾದ್ರೆ ತೊಂದರೆ ಆಗಿದೆ, ಫಸ್ಟ್ ಗೋಡೆ ಕಟ್ಸಿ. ನಿಮ್ ಸೊಸೆ ಎಲ್ಲ ಚೆನ್ನಾಗಿರ್ಬೇಕಾ? ಗೋಡೆ ಕಟ್ಟಿ ಅಷ್ಟೇ. ಸರಿನಾ? ಬರಲ್ಲ. 1 ನಿಮಿಷ ಅಕಸ್ಮಾತ್ ಇತ್ತಲ್ದು ಮಾಡಿದಲ್ಲಿ 1 ನಿಮಿಷ, ಇದಕ್ಕೂ ಹೋಗ್ಲೇಬೇಕಪ್ಪ, ನಾವು ಮಾಡ್ಕೊಂಡ್ಬಿಟ್ಟಿದೀವಿ, ಅನಿವಾರ್ಯ ಹೋಗ್ಲೇಬೇಕು ಅಂದಲ್ಲಿ ಇದು ತೆಗೀರಿ. ಇದನ್ನ 2ನೇ ಆಪ್ಷನ್ ಇದ್ರೆ ಹೇಳ್ತೀನಿ. ಸರಿಮ್ಮ? ನಾಲ್ಕು ಅಡಿ ವಾಲ್ ಕಟ್ಬಿಟ್ಟು ಎತ್ತರ, ಇದನ್ನೆಲ್ಲ ಎತ್ತರ ಕಟ್ಬಿಟ್ಟು ಇದನ್ನ ಟೋಟಲ್ ಗ್ರಿಲ್ ಹಾಕೊಂಡ್ಬಿಡಿ. ಇದನ್ನ ಇಲ್ಲಿವರೆಗೂ ಟೋಟಲ್ ಅಕ್ವೈರ್ ಮಾಡ್ಕೊಂಡ್ಬಿಡಿ. ಅದನ್ನ ತೆಗಿಯೋ ಇಂಜಿನಿಯರ್ ನೋಡಿದ್ರೆ ಇದನ್ನ ಟೋಟಲ್ 4 ಅಡಿ ವಾಲ್ ಕಟ್ಕೊಂಡ್ಬಿಟ್ಟು ಎಲ್ಲ ಗ್ರಿಲ್ ಹಾಕೊಂಡ್ಬಿಡಿ, ಬಾಕ್ಸ್ ಟೈಪ್ ಹಾಕೊಂಡ್ಮೇಲೆ ನೆನ್ಪಿಟ್ಕೋಬೇಕು ಇದನ್ನ ನಾನು ಹೇಳೋದನ್ನ. ನೋಡಿ, ಹಾಕೊಂಡ ಮೇಲೆ ಇದನ್ನ ಇದಕ್ಕಿಂತ ಹೈಟ್ ಆಗಿ ನಾವ್ ಇದಕ್ ಮಾಡ್ಬೇಕು. ಏನ್ ಮಾಡ್ಬೇಕು? ಟೈಲ್ಸ್ ಗ್ರಾನೈಟ್ ಹಾಕ್ತಿವಲ್ವಾ, ಅಲ್ಲಿ ಹಾಕ್ಸ್ಬೇಕು. ಇಲ್ಲ ಸಿಮೆಂಟ್ ಹಾಕೊಳ್ಳಿ, ಹೈಟ್ ಮಾಡ್ಕೊಳ್ಳಿ, ಇದಕ್ಕಿಂತ ಹೈಟ್ ಮಾಡ್ಕೊಳ್ಳಿ. ಆ ಕಡೆ ನೀರು ಹಾಕಿದ್ರೆ ಈ ಕಡೆ ಬರ್ಬೇಕದು. ಅರ್ಥ ಆಯ್ತಾ? ನೆನಪಿಟ್ಕೋಬೇಕು. ನೀವು 1 ಪಾಯಿಂಟ್ ಮರೆತ್ರೆ ನನಗೆ ಮಿಸ್ಸಿಂಗ್ ಆದ್ರೆ ನಾನು ಜವಾಬ್ದಾರನಾಗಲ್ಲ. ಇದಕ್ಕೆ ನೆನಪಿಟ್ಕೊಳ್ಳಿ. ಬೇಸರ ಆಗತ್ತೆ, ಯಾಕಂದ್ರೆ ಬೆಂಗಳೂರಿಂದ ಬಂದಿರೋದು ನಾನು. ಅಲ್ಲಿಂದ ಬಂದು ನೀವು ತೊಂದರೆ ಮಾಡ್ಕೊಂಡ್ರೆ ನನಗೇನು ಬರುತ್ತೆ? ನೀವೇನೋ ಸ್ವಲ್ಪ ಕೊಟ್ರಿ, ತಗೊಂಡೋದೆ, ಅದಲ್ಲ ಜೀವನ. ನೀವು ಚೆನ್ನಾಗಾದ್ರೆ ನೆನೆಸ್ತಿರಲ್ಲ, ಅದು ನಮ್ಗೆ ದೇವ್ರು ಹರಸ್ತಾನೆ. ಅರ್ಥ ಆಯ್ತಾ ಯಜಮಾನ್ರೆ? ಹೈಟ್ ಆಗಬೇಕು. ಅಲ್ಲಿಂದ ನೀರು ಹೋದ್ರೆ, ನೀರ್ ಬಿಟ್ರೆ ಈ ಕಡೆ ಬರ್ಬೇಕು, ಅಲ್ಲಿಂದ ಇಳಿಬೇಕು. ನಾವು ಕೆಳಗಡೆ ಇಳಿಬೇಕು. ಟೋಟಲ್ ಆಗಿ ಮನೆ ಟೋಟಲ್ ಆಗಿ ಹೇಳದ್ ನಾನು ಅಂದ್ರೆ ಅಷ್ಟು ಹೈಟ್ ಇರ್ಬೇಕದು. ಓಕೆನಾ? ಇದಕ್ಕಿಂತ ಅರ್ಧ ಹೈಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಅದೆಲ್ಲ ಮಾಡ್ಕೊಂಡಾಗ ಇದಿರ್ಲಿ.
ಅದನ್ನ ಮಾಡ್ಕೊಂಡ್ರೆ ಮಾತ್ರ ಇರ್ಲಿ, ಏನ್ ತೊಂದ್ರೆನಾಗಲ್ಲ ಇದು. ಬಟ್ ಇಲ್ಲಿಂದ ಹೊರಗೆ ಹೋದ್ವಿ ನಾವು ಡೇಂಜರಸ್. ಬಾಂಬ್ ಬಿಟ್ಕೊಂಡು ಓಡದಂಗೆ ಎಲ್ಲ ಶೆಲ್ಫ್ ಹಾಕೊಳ್ಳಿ, ಎಲ್ಲ ಹಾಕೊಳ್ಳಿ, ವೆಂಟಿಲೇಷನ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಈ ಮುಖದಲ್ಲಿ ಅಡಿಗೆ ಮಾಡಿ. ಹೆಣ್ಮಕ್ಳು ತೊಂದ್ರೆ ಏನಿಲ್ಲ, ಒಳ್ಳೆ ಗೃಹಿಣಿ ಬರ್ಲಿ ಮನೆಗೆ, ಒಳ್ಳೆ ಮಗಳು ಬರ್ಲಿ. ಇವ್ರ ತಮ್ಮರ? ಸರಿ ಸರಿ, ಓಕೆ ಬನ್ನಿ ಯಜಮಾನ್ರೆ. ಓಕೆ, ಇದು ಮಾಸ್ಟರ್ ಬೆಡ್ ಯಾರಾದ್ರೂ ಕ್ಲೀನ್ ಮಾಡ್ಕೊಳ್ಳಿ. ಅದು ಇದಕ್ಕಿಂತ ಹೈಟ್ ಮಾಡ್ಕೊಳ್ಳಿ, ಟೋಟಲ್ ಮನೆಗಿಂತ ಹೈಟ್ ಮಾಡ್ಕೊಳ್ಳಿ. ಇದನ್ನ ಮನೆ ನೀರು ಅಲ್ಲಿಂದ ಈ ಕಡೆ ಬರಬೇಕು, ಹಂಗ ಮಾಡ್ಕೊಳ್ಳಿ, ಸರಿನಾ? ಅಂದ್ರೆ ಇದಕ್ಕಿಂತ ಹೈಟ್ ಇರ್ಬೇಕಾದಲ್ಲ, ಪೂರ್ಣ ಹೈಟು. ಅದಕ್ಕಿಂತ ಎರಡನೇದು, ಇದೆಲ್ಲ ಮೂರನೇದು. ಇಲ್ಲಿ ನೀರು ಬಿಟ್ರೆ ಆ ಮೂಲೆಗೆ ಹೋಗ್ಬೇಕು, ನನಗೆ ನೀರು ಹೋಗ್ಬೇಕು. ನಿಮ್ಗೆ ಲಾಜಿಕ್ ಇಟ್ಕೊಂಡ್ಬಿಡಿ. ಇದೇನಿದು, ಸ್ಟೋರ್ ಮಾಡಿದ್ರೆ, ಬಾತ್ರೂಮ್ ಮಾಡಿದ್ರೆ, ಟಾಯ್ಲೆಟ್ ಮಾಡಿದ್ರೆ, ಏನ್ ಮಾಡಿದಿರಿ? ಸ್ನಾನದ ರೂಮು, ಟಾಯ್ಲೆಟ್ ಮಾಡಿದಿರಿ. ಓಕೆ ನೋಡಿ, ಈ ಕಡೆ ಎಷ್ಟು ಬಿಟ್ಟಿರ್ತೀವೋ ಈ ಕಡೆ ಅಷ್ಟೇ ಬಿಟ್ಟು ಸೆಂಟರ್ ಮಾಡ್ಕೊಳ್ಳಿ ಡೋರ್. ಅರ್ಥ ಆಯ್ತು ಹೇಳೋದು? ಬಿರ್ಲಿ, ಅದಿರ್ಲಿ ಅದು. ಆದ್ರೆ ಇದನ್ನ ಒಂದ್ ಕೆಲಸ ಮಾಡಿ, ಇದನ್ನ ಮಾಡ್ಕೊಂಡ್ಬಿಟ್ಟಿದಿರಿ. ಒಳಗೊಳಗಂತ ಮಾಡಬಾರ್ದು, ಅರ್ಥ ಆಯ್ತಾ? ಇಲ್ಲಿ ಒಂದ್ ಕೆಲಸ ಮಾಡಿ, ಇದ್ರ ಲೆವೆಲ್ಗೆ ಇದನ್ನ ತಗೊಂಡ್ಬಿಡಿ, ಇದ್ರ ಲೆವೆಲ್ಗೆ ಇದನ್ನ ತಗೊಂಡ್ಬಿಡಿ, ಸರಿ ಹೋಗುತ್ತೆ ಅವಾಗ. ಇದ್ರ ಲೆವೆಲ್ಗೆ ಇದನ್ನ ತಗೊಂಡ್ಬಿಡಿ, ಇಷ್ಟು ತಗೊಂಡ್ಬಿಡಿ, ಸರಿ ಹೋಗುತ್ತೆ. ಒಂದು ಕಟ್ರನ್ ಹಾಕೊಂಡ್ಬಿಡಿ, ಸರಿನಾ? ಈ ಚೆನ್ನಾಗಿದೆ ಚಿಲ್ಡ್ರನ್ ಬೆಡ್. ಬಾಪ, ಚಿಲ್ಡ್ರನ್ ಬೆಡ್ ಯಾರನ್ನ ಮಕ್ಕಳು ಮರಿ ಮಲ್ಕೋಬಹುದು, ಯಜಮಾನ್ರು ಮಲ್ಕೋಬಹುದು. ನೀವು ಅಲ್ಲಿ ಮಲ್ಕೊಳ್ಳಿ, ನಿಮ್ ಮಕ್ಕಳು ಇಲ್ಲಿ ಮಲ್ಕೊಳ್ಳಿ, ಗಂಡ ಹೆಂಡತಿ ಮಲ್ಕೊಳ್ಳಿ, ತೊಂದರೆ ಏನಿಲ್ಲ, ಸರಿನಾ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಯಜಮಾನ್ರ ಮೇಲಕ್ಕೆ ಮಾಡಿ ಬನ್ನಿ. ಏನ್ ಕೇಳ್ಕೋಬೇಕು ನೀವು? ಅಪ್ಪರ ಮೇಲೆ ಬಿಡ್ತೀರಲ್ಲ ನೀವು ಇರ್ಬೇಕಮ್ಮ. ಯಾರು ಬದುಕಿ ಬಾಳೋರು ಮುಂದೆ ನೀವಲ್ವಾ? ಬಪ್ಪ. ಏನಿದು ರೂಮ್ ಮಾಡ್ತೀರಾ ಇಲ್ಲಿ? ಏನು ಹೇಳು, ಅದನ್ನ ಹೇಳು. ಸದ್ಯ ಏನು ಮಾಡಲ್ವಲ್ಲ? ಹಾ ಸರಿ, ಓಕೆ. ಟೋಟಲ್ ಪ್ಯಾರಾಪೆಟ್ ವಾಲ್ ಸ್ಟ್ರೈಟ್ ಆಗಿ ಬರ್ಲಿ. 3 ಎಷ್ಟು ಅಡಿ ಮಾಡ್ತೀರಾ? ಹತ್ರ 4 ಅಡಿ ಮಾಡ್ತೀರಾ? 3 ಅಡಿ ಮಾಡ್ತೀರಾ? 3 ಅಡಿ ಸ್ಟ್ರೈಟ್ ಆಗಿ ಬಂದ್ಬಿಡ್ಲಿ. ಹಿಂಗ್ ಮಾಡೋದು ಏನು ಮಾಡಬೇಡಿ, ಸ್ಟ್ರೈಟ್ ಆಗಿ ಬಂದ್ಬಿಡ್ಲ, ಸರಿನಾ? ಬಂದ್ಬಿಡ್ಲಿ. ಓಕೆ, ಇಲ್ಲಿ ಬಂದಾಗ ಆ ಪಿಲ್ಲರ್ ಇದ್ರ ಮಟ್ಟ ಎಬ್ಬಿಸ್ಕೊಳ್ಳಿ, ಆ ಮೂಲೆ ಎಬ್ಬಿಸ್ಕೊಂಡು ಇಲ್ಲಿಂದಲ್ಲಿಗೆ ಒಂದು ರಾಡ್ ಕೊಡಿ, ಸ್ಟ್ರೈಟ್ ಆಗಿ ಟಚ್ ಮಾಡಿ, ಸರಿನಾ? ಸ್ಟ್ರೈಟ್ ಆಗಿ ಇದೆಲ್ಲ ಇದು ಮಾಡಿ ಬಂದಿರ್ತಲ್ಲ, ಇಲ್ಲಿಗೆ ಒಂದು ರಾಡ್ ಕೊಡಿ ಅಲ್ಲಿಗೆ. ಗೊತ್ತಾಯ್ತಾ? ನಾನು ಹೇಳಿದ ಅರ್ಥ ಆಯ್ತಾ? ಬನ್ನಿ ಹೇಳ್ತೀನಿ. ಏನು ಒಂದೇ ಸೈಜ್ ಇರ್ಲಿ. ಮತ್ತೆ ಇಲ್ಲಿ ಆಗ್ತೀವಲ್ವಾ, ಇದನ್ನ ಪಿಲ್ಲರ್ ಎಬ್ಬಿಸ್ಕೊಳ್ಳಿ, ಒಂದ್ 4 ಮೂಲೆ ಎಬ್ಬಿಸ್ಕೊಂಡು ಇದ್ರ ಇಟ್ಟು ಅಲ್ಲಿಂದ ಒಂದು ರಾಡ್ ಹಾಕೊಳ್ಳಿ. ಇಲ್ಲಿ ಫಿನಿಶ್. ಇಲ್ಲೆಲ್ಲ ಇದು ಬರ್ತಲ್ವಾ? ಏನ್ ಬರ್ತೇಳಿ? ಆಶ್ ಇಸ್ ದ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ, ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಯಜಮಾನ್ರೆ ಫಸ್ಟ್ ಕ್ಲಾಸ್ ಇದೆ, ಈಗ ನೋಡಿ ಬೇಕಾದ್ರೆ. ಅಲ್ಲಮ್ಮ ಬಹಳ ಚೆನ್ನಾಗಿರ್ತಾರ ನೋಡಿ, ನೆನಪಿಟ್ಕೊಳ್ಳಿ. ಯಜಮಾನ್ ಎಷ್ಟು ಕಷ್ಟ ಪಡಿದ್ರಿ ನೀವು ಅಷ್ಟು ಚೆನ್ನಾಗಿರ್ತೀರಿ. ಆದ್ರೆ ಇದನ್ನ ನಾನು ಹೇಳಿ ಚಾಚು ತಪ್ಪದಂಗ್ ಮಾಡ್ಕೊಳ್ಳಿ. ಮತ್ತೆ ಇದು ನಿಮ್ಗೆ ಅನ್ಸುತ್ತೆ, ಇವತ್ತು ಸ್ವಲ್ಪ ಬೇಸರ ಅನ್ಸುತ್ತೆ, ಅಯ್ಯೋ ಇಷ್ಟಲ್ಲಪ್ಪ ಅಂತ ಅನ್ಕೋಬೇಡಿ. ಕಿತ್ತು ಹಾಕಿ ಅಷ್ಟೇ, ನಾನು ಹೇಳಿದೆ ಅಂತ ನೆನಪಿಟ್ಕೊಳ್ಳಿ. ಇದನ್ನ ಒಳಗೆ ಮೆಟ್ಲು ಮಾಡಿ, ಇದನ್ನ ಹೊರಗ್ ಬೇಡ, ಇದು ಒಳಗ್ ಮೆಟ್ಲು ಮಾಡ್ಕೊಳ್ಳಿ, ಕಡ್ದು ಒಳಗ್ ಮೆಟ್ಲು ಮಾಡ್ಕೊಳ್ಳಿ. ಆ ಮೆಟ್ಲಿಂದ ಸ್ಟ್ರೈಟ್ ಆಗಿ ಬಂದ್ಬಿಡಿ, ಸರಿನಾ? ಓಕೆನಾ? ಇನ್ನೇನ ಇದೆಯಾ ನಿಮ್ದು? ಈ ಕಾಲಂ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಲ್ಲದನ್ನ ಬರ್ಲಿಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿ ಬರ್ತದೆ. ಈ ಕಿಟಕಿನ ತಗೊಂಡೋಗಿ ಆ ಕಡೆ ಇಟ್ಕೋ, ಇದ್ರ ಪಕ್ಕದಲ್ಲಿ ಇಟ್ಕೋ. ಇದು ಎದುರಿಗೆ ಇದು ಬಾಗಿಲು ಬರ್ತಲ್ಲ, ಇದು ನೋಡು, ಇದು ಬಾಗಿಲು ಎದುರಿಗೆ ಮೆಟ್ಲು ಮಾಡ್ಕೋ. ನಾವ್ ಅಮ್ಮ ಐತಲ್ಲ, ನಿಂತ್ಕೊಮ್ಮ, ಅಲ್ಲಿ ನಿಂತ್ಕೊಮ್ಮ, ಏನ್ ಇದ್ ಮಾಡ್ಕೋಬೇಡ. ನಮ್ ತಾಯಿ ಇದ್ದಾಗ ನೀನು ಅಲ್ಲಿ ಬರ್ತಿಲ್ಲ, ಅಲ್ಲಿಂದ ನೀನು ಬಂದು ಹಂಗೆ ಮನೆಗೆ ಒಳಗ್ ಬರ್ಬೇಕು ನೀನು. ಅರ್ಥ ಆಯ್ತು ಹೇಳೋದು? ಹಂಗ್ ಮಾಡ್ಕೋ. ನೀ ಚೆನ್ನಾಗಾಗಲ್ಲ ಅಂದ್ರೆ ಬಸವನ ಹಣೆಗೂ ಬಹಳ ಚೆನ್ನಾಗಿರ್ತೀನಿ, ನೆನಪಿಟ್ಕೋ. ಇದನ್ನ ಬರೆದು ಕೊಡ್ತೀನಿ, ಅರ್ಥ ಆಯ್ತಾ? ಧೈರ್ಯವಾಗಿ ಮಾಡು, ಧೈರ್ಯವಾಗಿ ಮಾಡು. ಇದ್ರ ಕೂಡ ನೀನ್ ಏನಿಲ್ಲ, ನೀನ್ ಸ್ವಲ್ಪ ಮಾಡಿದಿನ.